ಸ್ನೇಹಿತರೆ, ಮಾವಿನ ಮರಕ್ಕೆ ಕೀಟಗಳ ಬಾಧೆ ಜಾಸ್ತಿ. ಯಾವ ಮಾವಿನ ಮರ ಅಂದರೆ ಬಾದಾಮಿ ಮರ ಅಂದ್ಬಿಟ್ಟು. ಆ ಮರಕ್ಕೆ ಒಂಥರ ಹುಳ ಬೀಳ್ತದೆ. ಆ ಹುಳ ನಾನು ನಿಮಗೆ ತೋರಿಸ್ತೀನಿ ನೋಡ್ರಿ, ಕಿತ್ತು ತೋರಿಸ್ತೀನಿ. ಆ ಹುಳ ಏನಾರ ಬಿದ್ದರೆ ಮರನೇ ಹಾಳು ಮಾಡಿಬಿಡ್ತದೆ, ಮರನೇ ಪೂರ್ತಿ. ನೋಡಿ ಹೇಗೆ ಥರ ತಿಂದದೆ ಅಂತ ನೋಡಿ. ತೋರಿಸ್ತೀನಿ ನಾನು ನಿಮಗೆ, ಹುಳ ತೋರಿಸ್ತೀನಿ ನಾನು ನಿಮಗೆ. ಮರನ ಯಾವ ರೀತಿ ತಿಂದದೆ ಅಂತ ತೋರಿಸ್ತೀನಿ ನಾನು ನಿಮಗೆ. ಹೊರದಾಕ್ಬಿಡ್ತದೆ ಮರನ. ನೋಡಿ ಬಂದ್ಬಿಡ್ತು ನೋಡಿ, ಆಲ್ರೆಡಿ ನೋಡಿ, ಕಾಣಿಸ್ತಾ ಇದೆಯಾ ನೋಡಿ. ಹೊಡೆದೆ, ಮೇನ್ ಜಾಗಕ್ಕೆ ಹೊಡೆದೆ ನೋಡಿ ಯಾವ ರೀತಿ ಅದೇ ಅಂತ. ಇದು ಮಾವಿನ ಮರನ ಪೂರ್ತಿ ಹಾಳು ಮಾಡಿಬಿಡ್ತದೆ. ಇದು ಇನ್ನೂ ದುಡ್ಡು ತಿಂತಡಿರಿ, ಚೆಕ್ ಮಾಡ್ತೀನಿ ಇನ್ನೂ ಆಯ್ತೇನೋ ಅಂತ. ಈ ಕಡೆ ನೋಡೋಣ ಬನ್ನಿರಿ. ಓ, ಇಲ್ಲೂ ಐತೆ. ಓಹೋ, ತಿಂದಾಯ್ತಿಲ್ಲ ಬಿಡೈತೆ. ಓ, ಒಳಗಡೆ ಉಂಟಾಗಿದೆ, ಒಳಗಡೆ ಉಂಟಾಗೈತೆ ಇದು ಇಲ್ಲಿ. ತಪ್ಪಿಸ್ಕೊಬಿಡೈತೆ ಸ್ನೇಹಿತರೆ ಒಳಗಡೆ. ಇದೊಂದೇ ಹುಳ ತೋರಿಸ್ತೀನಿ ನಾನು ನಿಮ್ಗೆ ನೋಡಿ. ಇದೇ ಮಾವಿನ ಗಿಡನ ಕೊರೆದಾಕ್ಬಿಡ್ತೀವಿ, ಮಾವಿನ ಗಿಡನ ನೋಡಿ. ತೋರಿಸ್ತೀನಿ ನೋಡಿ ನಾನು ನಿಮಗೆ. ಬೇರೆ ಕಡೆ ಹಾಕೊಂಡು ನೆಳಗಾಕೊಂಡು ತೋರಿಸ್ತೀನಿ ನಾನು ನಿಮಗೆ. ಕ್ಯಾಮ್ರಿಗೆ ಗೊತ್ತಾಗಲ್ಲ, ಬಿಸಿಲು ಬೇರೆ. ಡೀಟೇಲಾಗಿ ನೋಡ್ಕೊಳ್ಳಿ. ಇದು ಹುಳ ಮಾವಿನ ಮರ, ಬಾದಾಮಿ ಗಿಡ ಎಲ್ಲಿ ಕಾಣ್ತದೆ ಆ ಬಾದಾಮಿ ಗಿಡನ ಇದು ಹೋಲ್ ಮಾಡ್ಕೊಂಡೋಗಿ ತಿಂದು ಹಾಳು ಮಾಡ್ತದೆ. ಮಾವಿನ ಮರನೆಲ್ಲ ಒಣಗಿಸ್ತದೆ. ಕ್ರಮೇಣ ಮಾವಿನ ಮರ ಒಣಗೋಗ್ತದೆ, ನಿಮ್ಗೆ ಗೊತ್ತಾಗಲ್ಲ ನೋಡಿ. ಅದು ಎಷ್ಟು ಗಟ್ಟಿಯಾಗಿದೆ ಅದ್ರ ಮೂತಿ ಅಂತ.